ಮಗ ಇಲ್ವಂತ ಆಸ್ಪತ್ರೆನಾಗೆ ಇತ್ತಂತೆ. ಏನೋ ಬ್ಯಾರೆ ರೂಮಾಗೇನೋ ಇತ್ತಂತ ಮಗ. ಹೆಂಗೋನ್ವೇ ತಿರುಗಿ ಸಿಕ್ತಂತೆ ಬಿಡು. ಏನು ತಾಪತ್ರ ಇಲ್ಲ. ಬತ್ತಿಯೇ ನೋಡ್ಕೊಂಡು ಹೋಗಕ್ಕೆ. ಹ್ಞೂ ಬಾ, ಸುಮ್ಮನೆ ಆಮೇಕಿನ್ನ ಮತ್ತೆ ಅವರೆಲ್ಲ ಅನ್ಕೊಬಿಡ್ತಾರೆ ಬರಲಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಂಗೂ ಫೋನ್ ಹಾಕಿದ್ದು, ಬತ್ತಿಯೇನೋ ನೋಡ್ಕೊಂಡು ಹೋಗಕ್ಕೆ. ಹಂಗೆ ಬಂದರೆ ಶಾನೆ ದಿನ ಆಯಿತು, ಮಂತಕ್ಕೆ ಹಂಗೆ ಬಂದ್ಬಿಟ್ಟು ಹೋಗು. ಹ್ಞೂ ಕಣಮ್ಮ, ನಾನು ಆಸ್ಪತ್ರೆಯಿಂದ ಬಂದ ಮೇಲೆ ಹೋಗನಿ ಅಂತ ಸುಮ್ಮನಾದೆ. ಆಸ್ಪತ್ರೆಯಿಂದ ಏನೋ ಇವತ್ತು ಬರ್ತಾರಂತೆ. ಹ್ಞೂ 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 ಬಂದ್ಬಿಡು ಕಣಮ್ಮ, ನೀನು ಬಂದ್ಬಿಡು. ಹ್ಞೂ ಏನು ತಗೊಬತ್ತೀಯ ಇನ್ನ? ಮಗಿಗೊಂದು ಬಟ್ಟೆ ಹಿಡ್ಕೊಬಾ. ಮಗಿಗೆ ಯಾವ್ದಾನ ಒಂದು ಜೊತೆ ಬಟ್ಟೆ ಹಿಡ್ಕೊಂಡು ಸಾಕು ಬಾ. ಇನ್ನೇನು ಮಗ ನೋಡಕ್ಕೆ ಬರ್ಬೇಕಾದ್ರೆ ಬೈಗೈಯಾಗಿ ಬರಬಾರ್ದಲ್ಲ, ಇನ್ನು ಯಾಕೆ. ಹ್ಞೂ 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 ಸರಿ ಬಾ. ಬಂದ್ಮೇಲೆ ನನಗೆ ಮಂತಕ್ಕೆ ಬಂದ್ಬಿಟ್ಟು ಹಿಂಗೆ ಹೋಗೋಣ ಬಾ. ನಾನು ಬರ್ತೀನಿ ಜೊತೆಗೆ ನೀನಿಯ. ನಾಳೆಗೆ ಬಂದ್ಬಿಡು ಬೆಳಿಗ್ಗೆ ನೀನಿಯ. ಹ್ಞೂ ಸರಿ. ಪದಿಯೇ ಪದಿಯೇ ಸರಿ ಕಣಮ್ಮ, ಯಾರ ಬಂದ್ರು ಆಮೇಕಿಂದ ಫೋನ್ ಹಾಕ್ತೀನಿ. ಯಾರಪ್ಪ? ಸರಜಿನಿ ಇರ್ಬೇಕೇನೋ. ಬಂದೆ. ವಾ ಏಳು ಸರಜಿ. ಬತ್ತೀನೇ ಸಂತಕ್ಕೆ ಹೋಗೋಣ. ಸುಣ್ಣ ಎಲ್ಲ ಬಳಿಯೋಕ್ಕೆ ಹಬ್ಬ ಬಂತಲ್ಲ. ಸುಣ್ಣ ಗಿಣ್ಣ ಎಲ್ಲ ಬಳಿಯೋಕ್ಕೂ ಸಂತೆಗೆ ಹೋಗ್ಬಿಟ್ಟು ಸುಣ್ಣದ ಕಲ್ಲೆಲ್ಲ ತಗೊಬಿಟ್ಟು ಬಂದ್ಬಿಡಣ ಬಾ. ಅಯ್ಯೋ ಸುಮ್ಕೆ ಆಮೇಕಿಂತ ತಡ ಆಯ್ತದ ಕಣಮ್ಮು. ಇವತ್ತು ಹೆಂಗೋ ಸಂತೆ ಅಲ್ವೇ, ಹೋಗ್ಬಿಟ್ಟು ಹಂಗೆ ಹಂಗೆ ನೆಟ್ಟಗೆ ಬರ್ಬೋದಿತ್ತು. ಅಯ್ಯೋ ಮೊನ್ನೆ ಎಲ್ಲ ಮನೆ ಕೊಟ್ಟು ಎಲ್ಲ ಸುಣ್ಣ ಬಣ್ಣೆ ಎಲ್ಲ ಬಳ್ದವ್ರೆ. ಇನ್ನೊಂದು ಕಿತ ಬಳಿಬೇಕು ಅಂತಂದ್ರೆ ಯಾರು ಸರಜಿ? ಆತಾಗ್ಬಿಡು. ಇನ್ನೇನತ್ಲಾಗೆ ಮುಂದಿನ ವರ್ಷ ಬಳಿದ್ರೆ ಆಯ್ತು. ಈಗ ಬೇರೆ ಸುಮ್ಕೆ ಕಾಸುಗಳಿಗೆಲ್ಲ ಇಕ್ಕಟ್ಟ ಹೋಗ್ಬಿಡ್ತದೆ. ಸುಮ್ಮನೆ ಅದಕ್ಕೆ ಬಳಿ ಇದಕ್ಕೆ ಬಳಿ ಅಂತ ಹೇಳ್ಬಿಟ್ಟು ಬಿಡು. ನೀನು ಹೋಗ್ಬಿಟ್ಟು ತಗೊಬಿಟ್ಟು ಬಾ. ಇನ್ನೇನು ನನಗೇನು ಬೇಡ ಅನ್ನಿಸ್ತದಪ್ಪ. ಬರೋದು ವರ್ಷಕ್ಕೊಂದು ಹಬ್ಬನಮ್ಮ. ಹೊಸ ವರ್ಷ ಮನೆಗೆ ಸುಣ್ಣ ಬಣ್ಣ ಬಳಿದಿದ್ದಂಗೆ ಹಬ್ಬ ಮಾಡು ಅಂದ್ರೆ ಹಂಗೆ ಹೇಳು ಮಾಡೋದು ಏಳು. ಸರಿ ಕುಂತ್ಕೋ ಬಾ. ಹೊಸಿ ಬಿಸಿಲು ತಗ್ಗಿಸ್ಕೊಂಡು ನೋಡನಿ ಆದ್ರೂ ಹೋಗಿ ಬರನಿ. ನಿನ್ನ ಆದ್ನಿ ಮಗು ಏನೋ ಕಳ್ದೋಗ್ಬಿಟ್ಟಿತ್ತಂತೆ. ಹ್ಞೂ ಈ ರೂಮಾಗ ಬಿಟ್ಬಿಟ್ಟು ಬೇರೆ ರೂಮಾಗೆ ಯಾರ ಮಲಗಿಸ್ಬಿಟ್ಟವ್ರೆ, ಮರ್ತೋಗ್ಬಿಟ್ಟವ್ರೆ. ಅಯ್ಯೋ ಅಷ್ಟು ಪರಿಜ್ಞಾನ ಇರಕ್ಕಿಲ್ಲ ನೋಡು. ನಮ್ಮ ಅತ್ತೆಗೂ ನನ್ನ ನಾದ್ನಿಗೂ ಇಬ್ರಿಗೂ ಮಗಿನ ಹೆಂಗೆ ನೋಡ್ಕೋಬೇಕು ಅನ್ನೋದನ್ನೇ ಗೊತ್ತಿಲ್ಲ. ಬಾರಮ್ಮಿ ಬಾರಮ್ಮಿ ನಮ್ಮನೆಗೆ ನೀನಿಯ ಮಾಡ್ತೀನಿ ಬಾಣಂತನ್ವ ಅಂತಂದ್ರೆ ಕೇಳಕ್ಕಿಲ್ಲ. ಇಲ್ಲ 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 ಅಂತ ಹೇಳ್ತಾಳೆ. ಹೆಂಗಾರ ಮಾಡ್ಕೊಳ್ಳಿ ಬಿಡು, ನನಗೆ ಯಾಕೆ ಅದಕ್ಕೆ ಸುಮ್ಕಾದೆ. ಅವಳೆ ಬರೋಕ್ಕಿಲ್ಲ ಅಂದ್ರೆ ನೀನು ಯಾಕೆ ತಲೆ ಕೆಡಿಸ್ಕೊಂಡಿಯೇ? ಸುಮ್ಕಿರು, ನಿಂಗೇನು ತಲೆ ಇಲ್ವೇ? ಬಂದ್ಬಿಟ್ಟು ಇಲ್ಲಿ ನೋಡ್ಕೋಬೇಕು ಅಂದ್ರೆ ಯೋಸ್ ಖರ್ಚಾಯ್ತದೆ. ಬಿಡು ಬಿಡು. ನನಗೆ ಯಾರು ಹಂಗಂದ್ರು ಮಗಿ ಏನೋ ಕಾಣೆ ಆಗ್ಬಿಟ್ಟಿತ್ತಂತ ಮಗ, ಆಮೇಕಿಂದ ಏನೋ ಸಿಕ್ತಂತೆ ಅಂತ ಹೇಳ್ಬಿಟ್ಟು. ನೀನು ಹಂಗೆ ನೀನು ಏನು ಸುಮ್ಮನೆ ಗಂಡ ಹೆಂಗೆ ಸಿಕ್ಕರಂಗೆ ಬೈತಿದ್ನಂತೆ. ಸರಜಿ ನಮ್ಮ ಯಜಮಾನ್ರು ಹೋಗಿದ್ರು, ಹೋಗಿ ನೋಡ್ಕೊಂಬಿಟ್ಟು ಬಂದರು. ಏನಿಲ್ಲ ಮಗ ಎಲ್ಲ ಸಂದಕೈತೆ ಅಂತ ಹೇಳು. ನಾನು ಅದೇ ಊರಿಗೆ ಬಂದ್ಮೇಲೆ ಹೋಗನಿ, ನಮ್ಮ ಅಮ್ಮನೂ ಬರ್ತೀನಿ ಅಂತ ಹೇಳೈತೆ ನಾಳೆಗೆ. ಜೊತೆಗೆ ಹೋಗ್ಬಿಟ್ಟು ಹಂಗೆ ನೋಡ್ಕೊಂಬಿಟ್ಟು ಬಂದ್ರೆ ಆಯ್ತು ಅಂತ ನಾನು ಸುಮ್ಕಾದೆ. ಪದ್ದು ಪದ್ದು ಡಾರ್ಲಿಂಗ್. ಲೇ ಪದ್ದಿ, ಇದೇನ್ಲೇ ನಿನ್ ದಯ್ಯ? ಈ ಸುಮ್ಕೆ ಹಾರ್ಟ್ ಅಟ್ಯಾಕ್ ಬರ್ಸ್ಬಿಡ್ತದ ಕಣ್ಲೆ ಬಂದ್ಬಿಡು ಸಡನ್ನಾಗೆ. ಏನೋ ನಂಗೆ ನಿನ್ನ ಫ್ರೆಂಡು ಅಂತ ಗೊತ್ತಿರೋದಕ್ಕೆ ಸೊರೈತು. ಇಲ್ಲ ಅಂತ ಹೇಳಿದಿದ್ರೆ ಅಷ್ಟೇ ನಿನ್ನ ಕತೆ. ಅಪ್ಪ ದೇವ್ರೆ, ಬರೋದು ಬತ್ತಿದೆಯಾ? ಒಂಚೂರು ಮುನ್ಸೂಚನೆ ಕೊಟ್ಬಿಟ್ಟು ಬರಬೇಕು. ಬಿರುಗಾಳಿ ಬೀಸಿ, ತಣ್ಣಗಿರೋ ಒಂದು ಗಾಳಿ ಬೀಸಿ, ಆಮೇಕಿದ್ದ ಓ ಅಂತ ನಾಯಿಗಳು ಕೂಗ್ದಂಗೆ ಕೂಗಿ ಅಂತ ಮುನ್ಸೂಚನೆ ಸಿಕ್ತು ಅಂತಂದ್ರೆ ನೀನು ಬರೋಕಿನ ಮುಂಚೆ ನೀನು ಎಸ್ಕೇಪ್ ಆದ್ರೂ ಆಯ್ತೀನಿ. ಅದು ಬಿಟ್ಬಿಟ್ಟು ನೀನು ಸಡನ್ನಾಗಿ ಬಂದ್ಬಿಟ್ಟು ಪದ್ದು ಡಾರ್ಲಿಂಗ್ ಅಂದ್ಬಿಟ್ರೆ ಜೀವ ಆರೋಗ್ಬಿಡ್ತದೆ. ಸರಜಿ ಆರೋದ್ರೆ ಆರೋಗ್ಲಿ ಬಿಡು. ಆರೋದ್ರೆ ನನ್ನ ಜೊತೆ ನೀನು ದೆಯ್ಯ ಆಗಿ ನನ್ನ ಪಕ್ಕದಾಗ ಕುಂತ್ಕೊಂಡಿತ್ತೀಯ ಅಷ್ಟೇ. ನನ್ನ ಹ್ಯಾಪಿ ಆನಿವರ್ಸರಿ ದಿನ ಬತ್ತಿ ಅಂತ ಅನ್ಕೊಂಡ್ರೆ ಬರ್ದಿದ್ದಂಗಿದ್ಯಾ? ಇದು ಇವಾಗ ನೀ ಅಟ್ಟು ಬಂದ್ಬಿಟ್ಟಿದ್ಯಲ್ಲ, ಇವಾಗ ಎಲ್ಲೋ ಹೊಂಟೋಗ್ಬಿಟ್ಟಿದ್ದೆ. ನಮ್ಗೆ ಇವಾಗ ಅಭಿಮಾನಿಗಳು ಬಳಗ ಶಾನೆ ಆಗೋಗ್ಬಿಟ್ಟು ಇತ್ಕೊಂಡ್ಪದ್ದು. ಎಲ್ಲರೂ ಬಾ 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 ಅಂತ ಕರೀತಾರೆ. ಅದಕ್ಕೆ ಅತ್ತ ಇತ್ತ ಓಡಾಡ್ಕೊಂಡು ಬರೋಷ್ಟೊತ್ತಿಗೆ ತಡ ಆಯಿತು. ಅದು ಸರಿ, ಏನು ಹ್ಯಾಪಿ ಆನಿವರ್ಸರಿ ಜೋರಾಗಿ ನಡೀತಂತೆ? ಅಯ್ಯೋ ಅದ್ರ ಕತೆ ಯಾಕೆ ಹೇಳ್ತೀಯಾ? ಬೋಸ್ ಅಂತಕ್ಕ ನಡೀತು. ನೀನ್ ಮತ್ತೆ ಪೊದ್ದು ಡಾರ್ಲಿಂಗು ಗಿಫ್ಟ್ ಏನು ಕೊಡಕ್ಕಿಲ್ವಾ ನೀನು? ಪೊದ್ದು ಡಾರ್ಲಿಂಗ್, ನಾನು ನಿನಗೆ ಏನೋ ಗಿಫ್ಟ್ ಕೊಡ್ತೀನಿ ಪೊದ್ದು ಡಾರ್ಲಿಂಗ್. ನಾನು ನಿನಗೆ 2 ಗಿಫ್ಟಾಗೆ ಹೇಳ್ತೀನಿ. ನೀನು ಯಾವ ಗಿಫ್ಟ್ ಬೇಕು ಅಂತ ಕೇಳಿದ್ರೆ ಆ ಗಿಫ್ಟ್ ಕೊಡ್ತೀನಿ. ಒಳ್ಳೆ ಸಿಕ್ಕಿರ ಚಾನ್ಸ್ ಕಣ್ಪದು, ಬಿಡಬೇಡ. ಸರಿ ಕೇಳು ಪೊದ್ದು. ನಿಂಗೆ ಮೊದಲನೇ ಚಾನ್ಸ್ ಬಂದು ನಿಂಗೆ ಸಂದಕ್ಕಿರೋ ಒಂದು ರೇಸ್ ಇರಬೇಕಾ? ಇಲ್ಲ ಎರಡನೇದು ಬಂದು ನಿಮ್ಮ ಮನೆಗೆ ನೀನು ಗೊತ್ತಿಲ್ದಿರ ಸೀಕ್ರೆಟ್ 2 ಬೇಕಾ? ಏನು ನಾನು ಗೊತ್ತಿಲ್ದಿರ ಸೀಕ್ರೆಟಾ? ಡಾರ್ಲಿಂಗ್ ಪದ್ದು, ನಿನಗೆ ಗೊತ್ತಿದ್ರೆ 2 ಸೀಕ್ರೆಟ್ ಹೇಳ್ತೀನಿ. ನಿಂಗೆ ರೇಷ್ಮೆ ಸೀರೆ ಬೇಕಾ, ಸೀಕ್ರೆಟ್ ಬೇಕಾ? ಲೇ ಪದ್ದಿ, ಅದು ಎಂಥದ್ದು ಸೀಕ್ರೆಟ್ ಅಂತೆ? ನನ್ನ ಕೈಯಲ್ಲಿ ತಡ್ಕೊಳಕ್ಕಾಯ್ತಿಲ್ಲ ಕಣ್ಲೇ, ತಡ್ಕೊಳಕ್ಕಾಯ್ತಿಲ್ಲ. ಸೀಕ್ರೆಟ್ ನೀನು ಯಾಕೆ ಕೇಳ್ಬಿಡೆ? ಲೇ ಹಬ್ಬಕ್ಕೆ ರೇಷ್ಮೆ ಸೀರೆನ ಸಿಗ್ತದಲ್ವೇನೆ? ನನಗೇನು ರೇಷ್ಮೆ ಸೀರೆಗೆ ನನ್ವೆ ಸೀಕ್ರೆಟ್ ನೆನೆಯ ಬೇಗ ಬೇಗ ಕೇಳಬೇಕು ಅನ್ನಿಸ್ತೈತೆ. ಅದು ಸರಿ ನೆನೆಯ, ನಮಗೆ ಗೊತ್ತಿಲ್ದಿರ ಸೀಕ್ರೆಟ್ ಅಂತೆ. ಯಾಕೆ ಬಿಡ್ಬೇಕು? ಕೇಳೋಣ ಬಿಡು. ನನಗೆ ಸೀಕ್ರೆಟ್ ಏನಿಯ ಹೇಳುದಯ್ಯ, ನಂಗೆ ಸೀಕ್ರೆಟ್ ಏನಿಯ ಹೇಳು. ನಂಗೆ ಅದೇನೇನಿಯ ಮುಖ್ಯ. ಅಲ್ಲ, ನನಗೆ ಗೊತ್ತಿಲ್ದಿರೋದು ಇಲ್ಲಿ ನಮ್ಮ ಮನೆಯಾಗ ಏನು ನಡೀತದೆ ನನಗೆ ಗೊತ್ತಿಲ್ದಿರೋದು ಎಲ್ಲ ನನಗೆ ಗೊತ್ತಿರೋದೇ ತಾನೇ ನಡೆಯೋದು. ಈ ಪೊದ್ದಿ ಗೊತ್ತಾಗ್ದಿರೋ ವಿಷಯಗಳು ಅವ್ವಾ ಒಂದಲ್ಲ 1000 ಅವೆ. ಆದ್ರೆ ನಿಂಗೆ 2 ವಿಷಯ ಹೇಳ್ತೀನಿ, ಕೇಳಿಸ್ಕ.
ನಿಮ್ಮ ನಾದ್ನಿ ಮಗು ಕಳ್ತನ ಆಗಿತ್ತು. ವಾ, ಈ ಸೀಕ್ರೆಟ್ ನನಗೂ ಗೊತ್ತು. ಮಗ ಕಳ್ತನ ಆಗಿರ್ಲಿಲ್ಲ, ಪಕ್ಕದ ರೂಮಾಗ ಇತ್ತು ಅಂತ ಹೇಳ್ಬಿಟ್ಟು ನನಗೂ ಸಂದಾಗ ಗೊತ್ತು. ಓ, ಇದ್ಯಾ ಸೀಮೆ ಸೀಕ್ರೆಟು? ನಮಗ್ ಗೊತ್ತಿರೋ ವಿಷಯ ನಿನಗೆ ಇದೆಯಾ ಹೇಳ್ತದೆ. ಓ, ಆದರೆ ಮಗು ಪಕ್ಕದ ರೂಮಾಗ ಇರಲಿಲ್ಲ, ಮಗು ಕಳ್ತನ ಆಗಿತ್ತು ಗೊತ್ತಾ? ಮಗುನ ಯಾರು ಎತ್ಕೊಂಡು ಹೋಗಿದ್ರು ಅಂತ ನಿನಗೆ ಗೊತ್ತಾ? ಏನು, ಮಗು ಕಳ್ತನ ಆಗಿತ್ತಾ? ಯಾರೋ ಒತ್ಕೊಂಡು ಹೋಗಿದ್ರಾ? ಹ್ಞೂ ಡಾರ್ಲಿಂಗ್ ಪದ್ದು, ಮೊದಲನೇ ಸೀಕ್ರೆಟ್ ಬಂದು ಇದೆ ನೆನೆಯ. ನಿಮ್ಮ ನಾದ್ನಿ ಮಗುನ ಬ್ಯಾರೆ ಯಾರೂ ಅಲ್ಲ, ನಿಮ್ಮ ವಾರ್ಗಿತ್ತಿ ಶಾರದಿನೇನಿಯ ದೊಡ್ಡದಾಗಿ ನಿಧಿ ಸಿಗ್ತದೆ ಅಂತ ಹೇಳ್ಬಿಟ್ಟು ಮಗಿನ ಮಾಟ ಮಂತ್ರ ಮಾಡಬೇಕು ಅಂತ ಹೇಳ್ಬಿಟ್ಟು ಮಂತ್ರವಾದಿತಕ್ಕೆ ತಗೊಂಡೋಗಿದ್ಲು. ಅಯ್ಯೋ 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 ಅಯ್ಯೋ, ನೀನು ಹೇಳ್ತಿರೋದು ನಿಜನಾ? ನಾನು ಎಂದನ ಸುಳ್ಳು ಹೇಳ್ತೀನಾ? ಅಯ್ಯೋ 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 ಅಯ್ಯೋ, ಲೇ ಪೊದ್ದಿ, ಇದೇನ್ಲೇ ಶಾರದಿ ಇಂಥ ಕೆಲಸ ಮಾಡೋಳೆ? ಈ ವಿಷಯನಂತರೂ ನಿನ್ನ ಅತ್ತೆಗೂ ನಿನ್ನ ಆದ್ನಿಗೂ ಏಳಲೇಬೇಕು, ಬಿಡು ಕುಡ್ದು ಏಳಲೇಬೇಕು. ನಾನು ಈಗಲೇ ಹೇಳ್ಬಿಟ್ಟಿವ್ನಿ. ಅಯ್ಯೋ ದೇವ್ರೆ, ನನಗೆ ಗೊತ್ತಿಲ್ದಿರ ಸೀಕ್ರೆಟ್ ನೀ ಬಿಡು ಇದು. ದಯ್ಯ, ಹೇಳಿದ್ದು ಒಳ್ಳೆ ಕೆಲಸ ನೀ ಆಯ್ತು. ನಮ್ಮ ಅತ್ತೆಗೂ ನನ್ನ ಆದ್ನಿಗೂ ಹೋಗಿ ಹೇಳ್ತೀನಿ ವಿಷಯವ. ಮೊದ್ಲ ಕೆಲಸ ಮಾಡ್ಬೋದು. ಮತ್ತೆ ಮೊದಲನೇದೇ ಇಷ್ಟು ಭಯಂಕರವಾಗಿ ಹೇಳ್ಬಿಟ್ಟೆ, ಎರಡನೇ ಸೀಕ್ರೆಟ್ ಏನು ಅಂತ ಹೇಳ್ಬಿಟ್ಟು ಹೇಳು. ಯಪ್ಪ, ನನ್ನ ವಿಷಯ ಅಲ್ದಿದ್ರೆ ಸಾಕು, ನನ್ನ ಗಂಡನ ವಿಷಯ ಅಲ್ದಿದ್ರೆ ಸಾಕು. ಹೇಳು ಅದೇನು ಅಂತ. ಪದ್ದು ಡಾರ್ಲಿಂಗ್, ನಿಮ್ಮ ಅತ್ತಿಗೆ ಅವಳಲ್ಲ, ನಿಮ್ಮ ಅತ್ತಿಗೆ ಅವಳಲ್ವಾ? ಶಾರದಿನ? ಶಾರದಿನೇನೆ. ಶಾರದಿ ಇವಾಗ ನಿಮ್ಮ ಬಾವನ್ ಬಿಟ್ಬಿಟ್ಟು ಸಾವುಕಾರ ಅವನಲ್ಲ, ಕೆಲ್ಸಕ್ಕೆ ಹೋಯ್ತಾಳವ್ರ ಮನೆಗೆ, ಆ ಯಪ್ಪನ ಬಲೆಗೆ ಬಿದ್ದುಬಿಟ್ಟವಳೆ. ಮುಂದಕ್ಕೆ ಏನಾಯ್ತದೆ ಬಿಡ್ತದೆ ಅಂತ ನಾನು ಹೇಳೋಕ್ಕಿಲ್ಲ, ಆದರೆ ಇದನ್ನು ಮಾತ್ರ ಹೇಳ್ತೀನಿ. ನಿನ್ನ ಬಾವನ ಕತೆ ಗೋವಿಂದ, ಹಂಗೆ ಶಾರದಿ ಕತೆನೂ ಗೋವಿಂದ. ಆ ಸಾವುಕಾರ ಬಿಡೋಕ್ಕಿಲ್ಲ, ಸಾವುಕಾರನಿಂದ ಓಡಾಡ್ಕೊಂಡು ಆರಾಮಾಗವಳೆ. ಅಯ್ಯೋ 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 ಅಯ್ಯೋ, ಇದೇನ್ ಬಂದೈತೆ ಶಾರದಿಗ್ ದೊರಿದ್ರ ದೊಡ್ಡ ರೋಗ ಏನ್ ಬಂದೈತೆ? ಅಲ್ಲ, ಮಾನ ಮುರ್ವದೆಗ್ ಮನೆ ಬದುಕೋದ್ ಬಿಟ್ಬಿಟ್ಟು ಇದ್ಯಾಕೆ ಇಂಥ ಕಂತ್ರಿ ಕೆಲಸ ಮಾಡ್ತಾವಳೆ ಅಂತ ನಾಕಾಣೆ. ಅಲ್ಲಿ ನೋಡ್ದೇನಿಲ್ಲೇ ಸರೋಜಿ ಎಂತ ಕ್ಯಾಮೆ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಇದಕ್ ನಾವ್ ಏನ್ ಮಾಡನಿ? ಅಯ್ಯೋ 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 ದಯ್ಯ, ನಮಗೆ ಗೊತ್ತಿದ್ದಿರೋವೆಲ್ಲ ಎಷ್ಟೊಂದು ಗೊತ್ತಾಯ್ತು ನಿನಗೆ. ನಿನ್ಗಿದೆಲ್ಲ ಹೆಂಗೆ ಗೊತ್ತಾಯ್ತದೆ ಅಂತ ಹೇಳ್ಬಿಟ್ಟು ನಾನಂತೂ 3 ಹೊತ್ತು ಮನ್ಮನೆ ಅಂತಲೂ ಓಡಾಡ್ತಾನೆ ಇರ್ತೀನಿ. ಆದರೆ ನನಗೆ ಗೊತ್ತಿಲ್ವಲ್ಲ ಈ ವಿಷಯ ಎಲ್ಲನೂ. ನಾವೊಂಥರ ಮಾಸ್ಟರ್ ಪೀಸುಗಳಿದ್ದಂಗೆ. ನಮ್ಗಿದೇನೇನೆಯ ಕ್ಯಾಮೆ, ಬ್ಯಾರೆ ಇನ್ನೇನು ಕ್ಯಾಮೆ ಇರ್ತದೆ. ಸರಿ, ಅದು ಬಿಟ್ಬಿಡು. ಸರಜಿ, ನಿಂದು ಒಂದು ಸೀಕ್ರೆಟ್ ಹೇಳ. ನನ್ನ ಸೀಕ್ರೆಟಾ? ಹೇಳು 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 ಹೇಳು. ನೀನು ಹೇಳೋದೆಲ್ಲ ನಿಜನೇ ಅಂತಾದರೆ ನನಗೂ ಹೊಸಿ ಗೊತ್ತಾಗಲಿ, ಅದೇನು ಅಂತ ಹೇಳು. ನಿನ್ನ ಗಂಡ ಆ ಸೊಪ್ಪು ಮಾರ್ತಿಳಲ್ಲ ಕ್ಯಾಂಪಿ ಜೊತೆ ನೆನ್ನೆ ಡವ್ವಿ ಆಡ್ತಾ ಇದ್ದ. ಈ ವಿಷಯನ ಪಾಪ ಸಂಸಾರ ಮುರಿದಾಕ್ಬೇಕು ಅಂತ ಹೇಳ್ತಾ ಇಲ್ಲ, ನಿನ್ನ ಸಂಸಾರ ನೀನು ಸೊರು ಮಾಡ್ಕ ಅಂತ ಹೇಳ್ತಾ ಇವನಿ. ಯೋಲಾ ಲೋಪರ್ ನನ್ನ ಮಗನೇ, ನನ್ನ ಗಂಡ ಕ್ಯಾಮೆ ಮಾಡಕ್ ಹೋಗ್ತಿಲ್ಲ, ಮತ್ತೆ ಆ ಕ್ಯಾಂಪಿ ಜೊತೆ ಚಕ್ಕಂದಾಡಕ್ ಹೋಯ್ತವನದಯ್ಯ. ಬಂದೇ ಇರು, ಮಾಡ್ತೀನಿ, ಸರಿಯಾಗಿ ಮಾಡಿ ಗಾಳಿ ಬಿಡಿಸ್ಬಿಟ್ಟು ಬರ್ತೀನಿ. ದಯ್ಯ, ನೀನು ಹೇಳಿದ್ದು ಒಳ್ಳೇದೇನೇನಿ ಆಯ್ತು. ನನ್ನ ಸಂಸಾರ ಸೊರು ಮಾಡ್ಕೊಳಕ್ಕೆ ಅಂತ ತಾನೇ ಎಲ್ಲನೂ ಹೇಳಿದ್ದು. ಹೋಗಿ ನನ್ನ ಸಂಸಾರ ನಾನು ಸೊರು ಮಾಡ್ಕೊತೀನಿ. ಭಾಳ ಥ್ಯಾಂಕ್ಸು. ನೀನು ನನಗೆ ಎಲ್ಲ ವಿಷಯನೂ ಹೇಳಿದ್ದಕ್ಕೆ. ನೀನು ಹೇಳ್ದೆ ಅಂತ ಹೇಳೋಕ್ಕಿಲ್ಲ, ಗೊಟ್ಟಿಸ್ತಿರೋದೇನು. ನೀವು ಹೋಗಿ ನೋಡ್ತಾ ಇರು, ತಿರುಗಿಸ್ ಎಸ್ತು ಬಿಡ್ತೀನಿ ನನ್ನ ಗಂಡನ. ಕಳ್ಳನ ಮಗ ವರದಕ್ಷಿಣೆ ಇಸ್ಕೊಂಡು ಮದುವೆ ಮಾಡ್ಕೊಂಡು ನನ್ನ ಏನು ಪುಕ್ಸಟ್ಟೆ ಮದುವೆ ಮಾಡ್ಕೊಂಡಿಲ್ಲ, ಬಿಟ್ಬಿಡ್ತೀನಿ. ಲೋಪರ್ ನನ್ನ ಮಗನ ನಾನು ಬಿಟ್ಬಿಟ್ಟ ಸೊಪ್ಪು ಮಾಡೋಕೆ ಕೆಂಪಿ ಜೊತೆ ಡವ್ವಿ ಮಾಡ್ಕೊಂಡು ಕುಂತವನೆ ಅಂತ ಬಿಟ್ಬಿಡ್ತೀನ. ಬದಿ ಬತ್ತೀನಿ ಕಣ್ಲೆ, ಬತ್ತೀನಿ ರೇ. ಅಯ್ಯೋ ದಯ್ಯ, ಇದೇನು ಮಾಡ್ಬಿಟ್ಟೆ ನೀನು? ಅಲ್ಲ, ಈ ಪಾಟಿ ಸೀಕ್ರೆಟ್ ಎಲ್ಲ ಮಾಡಿಕೊಂಡು ಸುಮ್ಕೆ ಏನೇ ಇದೆಯಲ್ಲ? ನಾನೇ ಸುಮ್ಕೆ ಇದೀನಿ ಪುದ್ದು, ಎಲ್ಲ ನಿನ್ಗೆ ಹೇಳಿದ್ನಲ್ಲ, ಇರವೆಲ್ಲ ಹೇಳಿವ್ನಿ. ಅಯ್ಯೋ 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 ಅಯ್ಯೋ, ಈ ವಿಷಯನ ಮೊದ್ಲು ಹೋಗ್ಬಿಟ್ಟು ನನ್ನ ಅತ್ತೆಗೆ ಹೇಳ್ತೀನಿ. ಹೊಸಿನಾರ ಹುಷಾರಾಗಿರ್ತದೆ. ಇಲ್ಲ ಅಂದ್ಬಿಟ್ರೆ ಮಗಿನ ಇನ್ನೊಂದು ಕಿತ ಎತ್ಕೊಂಡು ಹೋಗ್ಬಿಟ್ಟು ಮಾಟ ಗಿಟ ಮಂತ್ರ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರೆ ಪಾಪ ಎಳೆ ಬಂಪು ಏನಾಗಕ್ಕಿಲ್ಲ. ಮಗ ಹೇಳು, ನನಗಂತೂ ದೇವ್ರಣೆ ಬೇಜಾರಾಯ್ತೈತೆ ಇಂಥ ಕೆಲಸ ಮಾಡೋಳೆ ಅಂತ ಕೇಳ್ಬಿಟ್ಟು. ಪೊದ್ದು, ಮೊದ್ಲ ಕೆಲಸ ಮಾಡು. ನಾನು ಏನು ಮಾಡೋಕ್ಕಾಗಿಲ್ಲ, ಅದಕ್ಕೆ ನಿನ್ನ ಮುಖಾಂತರ ಮಾಡಿಸ್ತಿರೋದು. ಹೋಗು, ಆ ಮಗು ನಳಿಗೆ ಬೆಳೆದು ದೊಡ್ಡನಾಗ್ತಾನೆ, ಅವಾಗ ನಿನ್ಗೂ ಸಹಾಯಕ್ಕೆ ಬರ್ತಾನೆ ಅಂತ ಅನ್ನಿಸ್ತದೆ. ಹೋಗೋಗು, ಸದ್ಯಕ್ಕೆ ಹೋಗಿ ಎಲ್ಲ ವಿಚಾರನೂ ಮುಟ್ಟಿಸ್ಬಾ. ಅವಳಷ್ಟು ಅವಳೆ ಬಾಯಿ ಬಿಡ್ತಾಳೆ. ಸರಿ ದಯ್ಯ, ಈಗ ಹೊರಟೆ ಇರು.